ವೆಲ್ಕಮ್ ಟು ಧಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಡೊಮೆಸ್ಟಿಕ್ ಸೋಲಾರ್ PV ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಇನ್ಸ್ಟಾಲೇಷನು, ಬೇರೆ ಬೇರೆ ಮಾಡೆಲ್ಗಳು, ಏನು ಸೈಟ್ ರಿಕ್ವೈರ್ಮೆಂಟ್ ಏನಿದೆ, ಯಾವ ರೀತಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನಾವು ಎಲೆಕ್ಟ್ರಿಸಿಟಿ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ. ನಮ್ಮ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ ಇಸ್ ರಿಸಲ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಡಿಪೆಂಡೆಬಿಲಿಟಿ ಆನ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಅದರಿಂದಾಗಿ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ನಮ್ಮ ಡೊಮೆಸ್ಟಿಕ್ ಯೂಸೇಜ್ 20 to 22% ವರೆಗೂ ಜಾಸ್ತಿ ಆಗಿದೆ. ಇಂಟರ್ನೆಟ್ ಮತ್ತು ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದ್ದಂಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಾದ ಕಂಪ್ಯೂಟರು ಮತ್ತು TV, ಗೇಮಿಂಗ್ ಇವೆಲ್ಲಗಳ ಮೇಲೆ ಡಿಪೆಂಡೆಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಬರೀ ಸಿಟಿಗೆ ಮಾತ್ರ ಇದು ಸೀಮಿತವಾಗಿಲ್ಲ, ಬರ್ತಾ 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 ಇದು ನಮ್ಮ ರೂರಲ್ ಏರಿಯಾಗಳಿಗೂ ಸ್ಪ್ರೆಡ್ ಆಗ್ತಾನೆ ಇದೆ. ಅಷ್ಟೇ ಅಲ್ಲದೆ ರೂರಲ್ ಏರಿಯಾಗಳಲ್ಲಿ ಮೊದಲ ಥರ ಲೈಟಿಂಗ್ಗೆ ಕ್ಯಾಂಡಲ್ಲು, ಕೆರೋಸಿನ್ ಬಳಕೆ ಕಮ್ಮಿ ಆಗಿದೆ. ಬಿಸಿ ನೀರು ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಫೈರ್ವುಡ್ ಬಳಕೆಯೂ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನೇ ಬಳಸ್ತಾ ಇದ್ದಾರೆ. ಇಷ್ಟೊಂದು ಪವರ್ ಕನ್ಸಂಪ್ಷನ್, ಪವರ್ ಡಿಪೆಂಡೆಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಅಷ್ಟೊಂದು ಪವರ್ ಜನರೇಷನ್ ಆಗ್ತಾ ಇದೆಯಾ? ಇವಾಗ ನಮ್ಮಲ್ಲಿ ಇರುವಂಥ ಹೈಡ್ರೋ ಪವರ್ ಪ್ಲಾಂಟ್ ಮತ್ತು ಥರ್ಮಲ್ ಪವರ್ ಪ್ಲಾಂಟ್ಗಳು ಅವುಗಳ ಮ್ಯಾಕ್ಸಿಮಮ್ ಕೆಪಾಸಿಟಿವರೆಗೂ ಪವರ್ ಜನರೇಷನ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಮತ್ತು ಕಲ್ಲಿದ್ದಲಿನ ಅಭಾವ ಏನಾದ್ರು ಬಂತು ಅಂತಂದ್ರೆ ನಾವು ಇವುಗಳ ಮೇಲೆ ಡಿಪೆಂಡ್ ಆಗಿದ್ರೆ ನಮಗೆ ಪವರ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಎಸ್, ದಿಸ್ ಈಸ್ ದ ಟೈಮ್ ವಿ ಸ್ವಿಚ್ ಓವರ್ ಟು ದ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್, ದ ಸನ್. ಸೊ ನಮ್ಮ ಮನೆಗಳಲ್ಲಿ ನಾವು ಡೊಮೆಸ್ಟಿಕ್ ಸೋಲಾರ್ PV ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಇದು ಸರಿಯಾದ ಸಮಯ. ರೀಸೆಂಟಾಗಿ ತುಂಬ ಜನ ಡೊಮೆಸ್ಟಿಕ್ ಸೋಲಾರ್ ಪವರ್ ಪ್ಲಾಂಟ್ಗಳನ್ನ ಇನ್ಸ್ಟಾಲ್ ಮಾಡುವಂಥ ಮನಸ್ಸು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ರೆಡ್ಯೂಸ್ಡ್ ಪ್ಯಾನೆಲ್ ಕಾಸ್ಟು, ಮೋರ್ ಆ್ಯಂಡ್ ಮೋರ್ ಕಸ್ಟಮರ್ ಅವೇರ್ನೆಸ್, ಜನರ ಒಂದು ಇಕೋ ಫ್ರೆಂಡ್ಲಿ ಅವೇರ್ನೆಸ್ಸು, ಮತ್ತು ಇನ್ಕ್ರೀಸ್ಡ್ ದೇರ್ ಪವರ್ ಡಿಮ್ಯಾಂಡ್ ಆ್ಯಂಡ್ ಮೋರ್ ಪವರ್ ಕಟ್ಸ್, ಇವೆಲ್ಲ ಪೂರಕವಾಗಿ ಜನರು ರಿನ್ಯೂವೇಬಲ್ ಪವರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಥರ ಮಾಡ್ತಾ ಇದೆ. ಸೊ ನಾವು ಲೆಟ್ ಅಸ್ ಸಿ ಹೌ ಟು ಸೆಲೆಕ್ಟ್ ಫ್ರಮ್ ವೇರಿಯಸ್ ಟೋಪಾಲಜೀಸ್ ಆಫ್ ಸೋಲಾರ್ PV ಮಾಡ್ಯೂಲ್ಸ್ ಅವೈಲಬಲ್. ಫಸ್ಟ್ ಪಾಯಿಂಟ್ ಇಸ್ ಸ್ಯಾಂಕ್ಷನ್ ಲೋಡ್. ನಾವು ನಮ್ಮ ಮನೆಗೆ ಎಷ್ಟು ಪವರ್ ಸ್ಯಾಂಕ್ಷನ್ ತಗೊಂಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಏರಿಯಾದ ನಾವು ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಿಂದ ನಾವು ಮನೆಗೆ ಒಂದು ಮೀಟರ್ ತಗೊಂಡಿರ್ತೀವಿ. 10 kW ಪವರ್, 3 kW ಪವರ್ ಆ ಥರ. ನಾವು 10 kW ಪವರ್ ತಗೊಂಡಿದ್ದೀವಿ ಅಂತಂದರೆ ಮ್ಯಾಕ್ಸಿಮಮ್ ನಾವು 10 kW ವರೆಗೂ ಸೋಲಾರ್ನ ಹಾಕ್ಕೋಬೋದು, ಅಥವಾ ಲೆಸ್ ದೆನ್ ದಟ್ 3 kV, 5 kW ಎಷ್ಟಾದರೂ ತಗೋಬಹುದು. ಸೆಕೆಂಡ್ ಮೇಜರ್ ಪಾಯಿಂಟ್ ಇಸ್ ರೂಫ್ ಟಾಪ್ ಏರಿಯಾ ಅವೈಲೇಬಲ್. ನಮ್ಮಲ್ಲಿ ರೂಫಲ್ಲಿ ಏನು ಸ್ಪೇಸ್ ಅವೈಲೇಬಲ್ ಇದೆ. ಇವಾಗ ನಮಗೆ 10 kW ಸ್ಯಾಂಕ್ಷನ್ ಪವರ್ ಇದೆ, ಆದರೆ ರೂಫ್ ಟಾಪ್ ಏರಿಯಾ ನಮಗೆ ಸೌತ್ ಫೇಸಿಂಗಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂತಂದರೆ ನಾವು ಅಷ್ಟು ಹಾಕೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 500 ವ್ಯಾಟ್ ಒಂದು ಪ್ಯಾನಲ್ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ 8 feet by 4 feet, ರಫ್ಲಿ 32 ಸ್ಕ್ವೇರ್ ಫೀಟ್ ಆಫ್ ಏರಿಯಾ ನಮಗೆ ಬೇಕಾಗುತ್ತೆ. ಒಂದು 5 kW ಹಾಕಬೇಕು ಅಂದರೆ 350 ಸ್ಕ್ವೇರ್ ಫೀಟ್, ರಫ್ಲಿ ವಿ ನೀಡ್ 350 ಸ್ಕ್ವೇರ್ ಫೀಟ್ ಆಫ್ ಸೌತ್ ಫೇಸಿಂಗ್ ಸ್ಪೇಸ್, ಶಾಡೋ ಫ್ರೀ ಸ್ಪೇಸ್. ಅದಿಲ್ಲ ಅಂತಂದರೆ ಅಷ್ಟು ಪವರ್ ಹಾಕೋದಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ದ ಮೇಜರ್ ಪಾಯಿಂಟ್ ಇನ್ ಸೆಲೆಕ್ಷನ್ ಆಫ್ ಸೋಲಾರ್ PV. ಅಂತಂದರೆ ಬಜೆಟ್. ರಫ್ಲಿ ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ 1 ವ್ಯಾಟ್ಗೆ 80 to 100 rupees. ದಿಸ್ ಈಸ್ ರಫ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಾವು 5 kW ಹಾಕಬೇಕು ಅಂತಂದರೆ 5 lakhs ಅವರ್ ಬಜೆಟ್. 3 kW ಹಾಕ್ತೀವಿ ಅಂತಂದರೆ 3 lakh ಬಜೆಟ್ ಆಗುತ್ತೆ. ಸೊ 10 kW ಪವರ್ ಸ್ಯಾಂಕ್ಷನ್ ಇದೆ, ನಮ್ಮಲ್ಲಿ ರೂಫ್ ಟಾಪ್ ಏರಿಯಾ ಅವೈಲೇಬಲ್ ಇದೆ. ಸೊ ವಿ ಆರ್ ಫೀಸಿಬಲ್ ಟು ಇನ್ವೆಸ್ಟ್ 10 lakhs ಅಂತಂದರೆ ವಿ ಕ್ಯಾನ್ ಗೋ ವಿತ್ 10 kW. ದಿಸ್ ರಫ್ ಬಜೆಟ್ ಅಂತ ಏನು ಹೇಳಿದೆ ನಾನು, 80 to 100, ಇಟ್ ಇನ್ಕ್ಲೂಡ್ಸ್ ಪ್ಯಾನೆಲ್ ಪ್ರೈಸ್, ಇನ್ವರ್ಟರ್ ಪ್ರೈಸ್, ಪೈಪಿಂಗ್ ಮಾಡಬೇಕು, ವೈರಿಂಗ್ ಮಾಡಬೇಕು, ಅರ್ತ್ ಪಿಟ್ ಮಾಡಬೇಕು, ಲೈಟ್ನಿಂಗ್ ಅರೆಸ್ಟರ್ ಹಾಕಬೇಕು, ಆಮೇಲೆ ಬೆಸ್ಕಾಮಿಂದ ಮೀಟ್ರ್ಗಳನ್ನ ನಾವು ಬೇರೆ ತಗೋಬೇಕು, ಬೈ ಡೈರೆಕ್ಷನಲ್ ಮೀಟರ್ ತಗೋಬೇಕು, ಲಯಾಸನಿಂಗ್ ವರ್ಕು, ಇಟ್ಸ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ನೆಕ್ಸ್ಟ್ ಈಸ್ ಸೆಲೆಕ್ಷನ್ ಆಫ್ ದ PV ಸಿಸ್ಟಮ್. There are three major topologies
ಗ್ರಿಡ್ಡಲ್ಲಿ ನಾವು ಪ್ಯಾನೆಲ್ನ ಇನ್ಸ್ಟಾಲ್ ಮಾಡ್ತೀವಿ, ಅದರಿಂದ ನಮಗೆ ಪವರ್ ಜನರೇಟ್ ಮಾಡಿ ವಿ ಕನ್ಸ್ಯೂಮ್ ಇಟ್, ನಮ್ಮ ಮನೆಗೆ ಸಪ್ಲೈ ಬರುತ್ತೆ. ಸೊ ದರ್ ಈಸ್ ನೋ ಕನೆಕ್ಷನ್ ವಿತ್ ಗ್ರಿಡ್. ಗ್ರಿಡ್ಡಿಂದ ಬರೋ ಸಪ್ರೇಟು, ದಿಸ್ ಈಸ್ ಸಪ್ರೇಟ್. ದಿಸ್ ಈಸ್ ಓನ್ಲಿ ಫಾರ್ ಅವರ್ ಯೂಸ್. ನಾವು ಡೇ ಟೈಮಲ್ಲಿ ಜನರೇಟ್ ಆದ ಪವರ್ನ ಕನ್ಸ್ಯೂಮು ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಬ್ಯಾಟ್ರಿಯಿಂದ ಸ್ಟೋರ್ ಮಾಡಿಕೊಂಡು ನೈಟಲ್ಲಿ ಬ್ಯಾಕಪ್ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಈ ಸೋಲಾರ್ ಪವರ್ ಏನು ಜನರೇಟ್ ಮಾಡ್ತೀವಿ ಎಲ್ಲನೂ ಇನ್ವರ್ಟರ್ ಮೇಲೆ ಬಿದ್ದು ಮನೆ ಲೋಡ್ ಪೂರ್ತಿ ಇನ್ವರ್ಟರ್ ಮೇಲೆ ಬೀಳುತ್ತೆ. ಸೊ ಸೆಲೆಕ್ಷನ್ ಆಫ್ ಇನ್ವರ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಇಸ್ ಆನ್ ಗ್ರಿಡ್. ಆನ್ ಗ್ರಿಡ್ ಅಲ್ಲಿ ಏನಾಗುತ್ತೆ, ವಾಟ್ ದ ಪವರ್ ಜನರೇಟೆಡ್ ಫ್ರಮ್ ದ PV ಅದು ಇನ್ವರ್ಟರ್ ಥ್ರೂ AC ಕನ್ವರ್ಟ್ ಆಗಿ ಇಟ್ ವಿಲ್ ಗೋ ಟು ದ ಮೀಟರ್. ಬೈಡೈರೆಕ್ಷನಲ್ ಮೀಟರ್ಸ್ ಇರುತ್ತೆ. ಇಟ್ ವಿಲ್ ಗೋ ಟು ದ ಮೀಟರ್ ಅಂಡ್ ಸಪ್ಲೈ ಟು ದ ಗ್ರಿಡ್. ಅದರಿಂದನೇ ಮನೆಗೆ ಸಪ್ಲೈ ಬರುತ್ತೆ. ಸೊ ವಾಟ್ ಎವರ್ ದ ಪವರ್ ವಿ ಜನರೇಟ್ ಫ್ರಮ್ ದ PV ಸಪ್ಲೈ ಟು ದ ಗ್ರಿಡ್ ಅಂಡ್ ಫ್ರಮ್ ಗ್ರಿಡ್ ವಿ ಹ್ಯಾವ್ ಟು ಡ್ರಾ ದ ಪವರ್. ನಮ್ಗೆ ಏನು ಜನರೇಟ್ ಆಗುತ್ತೆ, ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ಇದರ ಈ ಬೈಡೈರೆಕ್ಷನಲ್ ಮೀಟರ್ನಲ್ಲಿ ಯೂಸೇಜ್ ಗೊತ್ತಾಗುತ್ತೆ. ಸೊ ಈ ಆಫ್ ಗ್ರಿಡ್ಡಲ್ಲಿ ಈ ಥರ ಬೈಡೈರೆಕ್ಷನಲ್ ಮೀಟರ್ ಅವಶ್ಯಕತೆ ಇರೋದಿಲ್ಲ. ಆನ್ ಗ್ರಿಡ್ಡಲ್ಲಿ ಬೈಡೈರೆಕ್ಷನಲ್ ಮೀಟರ್ ಥ್ರೂ ಹೋಗುತ್ತೆ. ನಾವು ಏನು ಜನರೇಟ್ ಮಾಡ್ತೀವಿ, ಜಾಸ್ತಿ ಜನರೇಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆದರೆ ಅದನ್ನು ಪೇ ಬ್ಯಾಕ್ ಬರುತ್ತೆ ನಮಗೆ. ನಾವು ಕನ್ಸ್ಯೂಮ್ ಮಾಡಿರೋದು ಜಾಸ್ತಿ ಇತ್ತು ಅಂದರೆ ಮೈನಸ್ ಮಾಡಿ ಬಿಲ್ ಬರುತ್ತೆ. ಸೊ ದಿಸ್ ಗಿವ್ಸ್ ಅಸ್ ಹ್ಯೂಜ್ ಸೇವಿಂಗ್ಸ್. ಮತ್ತು ನಮಗೆ ಮನೆಗೆ ಬೇಕು ಅಂತಂದರೆ ನಾವು ಒಂದು ಸ್ಮಾಲ್ UPS ಆ್ಯಂಡ್ ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ನಮಗೆ ಪವರ್ ಹೋದಾಗ ಬ್ಯಾಕಪ್ಪಿಗೆ ಯೂಸ್ ಮಾಡಬೇಕಾಗತ್ತೆ. ಸೊ ಥರ್ಡ್ ಒನ್ ಈಸ್ ಹೈಬ್ರಿಡ್. ಇನ್ ಹೈಬ್ರಿಡ್ ಮಾಡೆಲ್ ನಾವು ಪವರ್ ಜನರೇಟ್ ಮಾಡ್ತೀವಿ, ಇನ್ವರ್ಟರ್ ಇರುತ್ತೆ, ಜೊತೆಯಲ್ಲಿ ಬ್ಯಾಟ್ರಿ ಬ್ಯಾಂಕ್ ಕೂಡ ಇರುತ್ತೆ. ಇದರಲ್ಲಿನೂ ಎಕ್ಸ್ಪೋರ್ಟ್ ಆಗುತ್ತೆ, ಗ್ರಿಡ್ ಸಪ್ಲೈ ಹೋಗುತ್ತೆ, ನಮಗೆ ಬ್ಯಾಟ್ರಿಯಿಂದ ಬ್ಯಾಕಪ್ ಕೂಡ ಬರುತ್ತೆ. ಇಲ್ಲಿ ಅಡಿಷ್ನಲ್ ಆಗಿ ನಾವು ಸ್ಮಾಲ್ UPS ಬ್ಯಾಟ್ರಿಗಳನ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಫುಲ್ 24 hours ನಮಗೆ ಪವರ್ ಸಪ್ಲೈ ಸಿಗ್ತಾನೆ ಇರುತ್ತೆ. ಆದರೆ ದಿಸ್ ಈಸ್ ಇನ್ವರ್ಟರ್ ಕಾಸ್ಟ್ ಆ್ಯಂಡ್ ಜನರೇಟಿಂಗ್ ಟು ಸಪ್ಲೈ ಬ್ಯಾಟ್ರಿ ಇದೆಲ್ಲ ಕಾಸ್ಟೇ ಜಾಸ್ತಿ ಆಗುತ್ತೆ. ಸೊ ಹೈಬ್ರಿಡಲ್ಲಿ ಕಾಸ್ಟ್ ಆಲ್ಮೋಸ್ಟ್ ಡಬಲ್. ಸೊ ಈ ಆಫ್ ಗ್ರಿಡ್ಡಲ್ಲಿ ನಾವು ಪವರ್ ಏನು ಜನರೇಟ್ ಮಾಡ್ತೀವಿ ಅದನ್ನು ಡೈರೆಕ್ಟಾಗಿ ಇನ್ವರ್ಟರ್ ಮಾಡಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ನಾವು ಡೇ ಟೈಮಲ್ಲಿ ಮನೇಲಿ ಯಾರೂ ಇರೋದಿಲ್ಲ, ಕನ್ಸ್ಯೂಮ್ ಮಾಡೋರು ಇರೋದಿಲ್ಲ, ಆ ಥರ ಇದ್ದಾಗ ನಮಗೆ ಆಫ್ ಗ್ರಿಡ್ ಹಾಕ್ಕೊಂಡ್ರೆ ಅಷ್ಟೊಂದು ಪವರ್ ಸೇವಿಂಗ್ಸ್ ಆಗೋದಿಲ್ಲ. ಸೊ ದಿಸ್ ಈಸ್ ಮೋಸ್ಟ್ ರೆಕಮೆಂಡೆಡ್ ಫಾರ್ ಡೇ ಟೈಮ್ ಯೂಸರ್ಸ್. ಸೊ ಶಾಪ್ಸು, ಶೋರೂಮ್ಸ್, ಹಾಸ್ಪಿಟಲ್ಸ್ ಈ ಥರ ಅಪ್ಲಿಕೇಶನ್ಗಳಲ್ಲಿ ಆಫ್ ಗ್ರಿಡ್ ಇಸ್ ಮೋಸ್ಟ್ ರೆಕಮೆಂಡೆಡ್. ಇದು ಹಗಲಲ್ಲಿ ಪವರ್ ಜನರೇಷನ್ ಮಾಡುತ್ತೆ, ಆ ಪವರ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಯೂಸ್ ಆಗುತ್ತೆ. ಬ್ಯಾಟ್ರಿ ಚಾರ್ಜಿಂಗ್ ಆದಮೇಲೆ ಮತ್ತೇನು ಪವರ್ ಜನರೇಟ್ ಆದ್ರೂ ಅದು ವೇಸ್ಟ್ ಆಗ್ತಾನೆ ಇರುತ್ತೆ, ಯಾರು ಕನ್ಸ್ಯೂಮ್ ಮಾಡೋರು ಇರೋದಿಲ್ಲ. ನೈಟ್ ಟೈಮಲ್ಲಿ ನಮಗೆ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಆದರೆ PVಯಿಂದ ಯಾವುದೇ ಪವರ್ ಜನರೇಷನ್ ಆಗೋದಿಲ್ಲ. ಸೊ ಕಂಪೇರ್ ಟು ದಿಸ್ ಆನ್ ಗ್ರಿಡ್ ಇಸ್ ಮೋರ್ ರೆಕಮೆಂಡೆಡ್. ಇವಾಗ ಆನ್ ಗ್ರಿಡ್ PV ಸಿಸ್ಟಮ್ ನೀವು ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 kW ಸೋಲಾರ್ PV ಇನ್ಸ್ಟಾಲೇಷನ್ ಮಾಡಿರ್ತೀವಿ. ಸೊ ಇದು ರಫ್ಲಿ 12 ಯೂನಿಟ್ ಪರ್ ಡೇ ಪವರ್ ಜನರೇಷನ್ ಮಾಡುತ್ತೆ. ಇಂಟು 30 days 360 ಯೂನಿಟ್ಸ್ ಪವರ್ ಜನರೇಷನ್ ಮಾಡುತ್ತೆ. ಸೊ ದಿಸ್ 360 ಯೂನಿಟ್ಸ್ ಇಂಟು 1 ಯೂನಿಟಿಗೆ ನೀವು 8 rupees ಅಂತ ಲೆಕ್ಕ ಮಾಡಿಕೊಂಡ್ರು ಇಟ್ ವಿಲ್ ಬಿ 2800 rupees ಪರ್ ಮಂತ್. ಸೊ 2800 ಇಂಟು ಯು ಟೇಕ್ ಓನ್ಲಿ 11 months ನಮಗೆ ಪವರ್ ಜನರೇಷನ್ ಆಗುತ್ತೆ. 1 month ಮೋಡಾಗಿರುತ್ತೆ ಅಂತಲೇ ಅಂದ್ಕೊಳ್ಳಿ. ದೆನ್ ಆಲ್ಸೋ ಇಟ್ ವಿಲ್ ಬಿ 30,000 rupees ಪರ್ ಇಯರ್ ಇಂಟು 10 years 3 lakh rupees. ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ವಿದಿನ್ 10 years ಇಟ್ ವಿಲ್ ಕಮ್ ಬ್ಯಾಕ್. ಆಫ್ಟರ್ 10 years ಜನರಲ್ ಆಗಿ ಎಲ್ಲ ಸೋಲಾರ್ PV ಸಿಸ್ಟಮ್ಗಿನೂ 15, 20 years 25 years ಲೈಫ್ ಇರುತ್ತೆ. 15 to 20 years ವಾರಂಟಿ ಕೊಡ್ತಾರೆ.
25 ಇಯರ್ಸ್ ಲೈಫ್ ಇರುತ್ತೆ. ಸೊ ಆಫ್ಟರ್ 10 ಇಯರ್ಸ್ ಅಗೇನ್ 15 more ಇಯರ್ಸ್ ನಮಗೆ ಪವರ್ ಏನು ಜನರೇಷನ್ ಆಗ್ತಾ ಇರುತ್ತೆ. ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. ಸೊ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಆನ್ ಗ್ರಿಡ್ ಸಿಸ್ಟಮು ನಾವು ಇವಾಗ ನೋಡಿದ್ವಿ. ಇಟ್ಸ್ ವಿದಿನ್ 10 ಇಯರ್ಸ್ ವಿ ವಿಲ್ ಗೆಟ್ ಅವರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಲೋ ಮೇಂಟೆನೆನ್ಸ್, ಈಸಿ ಟು ಇನ್ಸ್ಟಾಲ್. ಹಾಗಾದರೆ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ನಮಗೆ ಮೇಜರ್ ಆಗಿ ಏನೇನು ಪಾರ್ಟ್ಸ್ ಬರುತ್ತೆ ಅನ್ನೋದು ನೋಡೋಣ. ಫಸ್ಟ್ ಬೇಸಿಕ್ ಈಸ್ PV ಪ್ಯಾನೆಲ್ಸ್, ಇನ್ವರ್ಟರ್, ಮೀಟರ್. ಈ ಪ್ಯಾನೆಲ್ ಬಂದಾಗ ಮೌಂಟಿಂಗ್ ಸ್ಟ್ರಕ್ಚರ್, ನಮಗೆ ಅಲ್ಲಿ ಯಾವ ಥರ ಸ್ಪೇಸ್ ಅವೈಲೇಬಲ್ ಇದೆ ಅದನ್ನು ನೋಡಿಕೊಂಡು ಅಲ್ಯೂಮಿನಿಯಮ್ಮು ಅಥವಾ GI ಇಂದ ಸ್ಟ್ಯಾಂಡ್ಗಳನ್ನು ಮಾಡಿ ಅದರ ಮೇಲೆ ಪ್ಯಾನೆಲ್ಗಳನ್ನು ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಮೌಂಟಿಂಗ್ ಸ್ಟ್ರಕ್ಚರ್ ಆ್ಯಂಡ್ ದೆನ್ ವೈರಿಂಗ್, ಪೈಪಿಂಗ್ ಆ್ಯಂಡ್ ಮೇಜರ್ಲಿ ಅರ್ಥಿಂಗ್. ಒಂದು ಸೋಲಾರಿಗೆ 3 to 4 ಅರ್ತ್ ಪಿಟ್ಸ್ ಮಾಡಿ ಅರ್ಥಿಂಗ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಇನ್ಸ್ಟಾಲ್ ಲೈಟ್ನಿಂಗ್ ಅರೆಸ್ಟರ್ಸ್ ಕಂಪಲ್ಸರಿಲಿ. ಅವುಗಳಿಗೆ ಸೆಪ್ರೇಟಾಗಿ ಅರ್ಥಿಂಗು, ಪ್ಯಾನಲ್ಗೆ ಅರ್ಥಿಂಗು, ಇನ್ವರ್ಟರಿಗೆ ಅರ್ಥಿಂಗು ಇವೆಲ್ಲ ಬರುತ್ತೆ. ಮತ್ತು ಅದರ್ ದ್ಯಾನ್ ದಿಸ್ ರೆಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ಸ್, ಕನೆಕ್ಟರ್ಸ್, ಅದರ್ ಅಕ್ಸೆಸರೀಸ್, AC ಡಿಸ್ಟ್ರಿಬ್ಯೂಷನ್ ಬೋರ್ಡ್, DC ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಆ್ಯಂಡ್ ಕನೆಕ್ಟರ್ಸ್, ವೈರ್ಸ್ ಇವೆಲ್ಲ ಕಂಪನಿ ಪ್ರೊವೈಡ್ ಮಾಡುತ್ತೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಪ್ಯಾನೆಲ್, ಇನ್ವರ್ಟರ್, ಮೀಟರ್, ಅಕ್ಸೆಸರೀಸ್ ಆ್ಯಂಡ್ ಲಯಾಸನಿಂಗ್ ವರ್ಕ್. ಮೇಜರ್ ಲಯಾಸನಿಂಗ್ ವರ್ಕ್ ಅಂತ ಬರುತ್ತೆ. ಯಾಕಂದರೆ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಲೋಕಲ್ ಎಲೆಕ್ಟ್ರಿಕ್ ಸಪ್ಲೈ ಕಂಪನೀಸ್. ಈಗ ಬೆಂಗಳೂರು ಅಂತಂದರೆ ಬೆಕ್ಸ್ಕಾಮ್, ಮಂಗಳೂರು ಅಂತಂದರೆ ಮೆಸ್ಕಾಮ್. ವಿ ಹ್ಯಾವ್ ಟು ಟೇಕ್ ಅಪ್ರೂವಲ್ ಫ್ರಮ್ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ. ಸೊ ದಿಸ್ ಲಯಾಸನಿಂಗ್ ವರ್ಕ್ ಆಲ್ಸೋ we have to get it done to the customer. ಇದರಲ್ಲಿ ಕಾಸ್ಟು ಇದಕ್ಕಿಂತ ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 2 times. ಸೊ ಲೈಕ್ ದಿಸ್, ಬೈ ಅಡಾಪ್ಟಿಂಗ್ ಸೋಲಾರ್ PV ಸಿಸ್ಟಮ್ ನಾವು ರಿನ್ಯೂವೇಬಲ್ ಎನರ್ಜಿ ಸೋರ್ಸಿಂದ ಪವರ್ ಜನರೇಟ್ ಮಾಡ್ಕೋಬೋದು, ನಮ್ಮ ಮನೆ ಕನ್ಸ್ಯೂಮ್ ಮಾಡ್ಕೋಬೋದು, ಅಥವಾ ನಮ್ಮ ಜನರೇಷನ್ ಜಾಸ್ತಿ ಆಯಿತು ಅಂತಂದರೆ ವಿ ಕ್ಯಾನ್ ಎಕ್ಸ್ಪೋರ್ಟ್ ಟು ದ ಗ್ರಿಡ್ ಆಲ್ಸೋ. ಸೊ ಇಟ್ ಇಸ್ ವೆರಿ ಎಕನಾಮಿಕಲಿ ವಿ ಕ್ಯಾನ್ ಪ್ಲ್ಯಾನ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಇದರ ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ಇನ್ವೆಸ್ಟ್ಮೆಂಟ್ ಯಾವ ಥರ ಬರುತ್ತೆ, ಎಕ್ಸ್ಪೆಂಡಿಚರ್ ಯಾವ ಥರ ಬರುತ್ತೆ, ಲೈವ್ ಕಮಿಷನಿಂಗ್ ಆಫ್ ಸೋಲಾರ್ PV ಸಿಸ್ಟಮ್ಗಳನ್ನು ತೋರಿಸ್ತೀವಿ. ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಲೀವ್ ಯುವರ್ ಒಪಿನಿಯನ್ ಇನ್ ಅವರ್ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು.